ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವ್ರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಎನರ್ಜಿ ಯಾವ ಥರ ಇದೆ, ಅವ್ರಿಗೇನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ನೈನ್ ಆಫ್ ಸ್ವಾಡ್ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಲೇಟ್ ನೈಟಲ್ಲಿ ನೀವೇ ಅವ್ರಿಗೆ ನೆನ್ಪಿರ್ತೀರಾ. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂದು ಗಿಲ್ಟ್ ಇದೆ, ಏನೋ ಒಂದು ರಿಗ್ರೆಟ್ ಇದೆ. ಅವರು ಯಾವುದೋ ಒಂದು ಟೆನ್ಷನಲ್ಲಿದ್ದಾರೆ. ಅವ್ರು ನಿಮ್ಮ ಬಗ್ಗೆ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬ ಕನಸಲ್ಲೂ ನೀವೇ ಬರ್ತೀರಾ ಅಥವಾ ಡೇ ಡ್ರೀಮಿಂಗು ನಿಮ್ಮ ಬಗ್ಗೆನೇ ಮಾಡ್ತಿರ್ತಾರೆ ಈ ಥರ. ಸೊ ಈ ಪರ್ಸನ್ ನೆಮ್ಮದಿಯಾಗಿ ಮಲಗೋದಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಅವ್ರು ಯಾವುದೋ ಒಂದು ಟೆನ್ಷನಲ್ಲಿದ್ದಾರೆ, ಏನೋ ಒಂದು ಕಳ್ಕೊಂಡಂಗೆ ಫೀಲ್ ಮಾಡ್ತಾ ಇದ್ದಾರೆ, ಏನೋ ಒಂದು ರಿಗ್ರೆಟ್ ಇದೆ, ಪಶ್ಚಾತ್ತಾಪ ಭಾವನೆ ಇದೆ. ಸೊ ಈ ಪರ್ಸನ್ ಕಂಪ್ಲೀಟ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗೋಗಿದ್ದಾರೆ, ಐಸೋಲೇಟ್ ಆಗೋಗಿದ್ದಾರೆ. ಆ್ಯಂಡ್ ಸ್ಟಾರ್ ಕಾರ್ಡ್ ಬರ್ತಾ ಇದೆ ಅಂದರೆ ಅವ್ರಿಗೆ ಏನೋ ಒಂದು ಹೋಪ್ ಇದೆ, ಏನೋ ಒಂದು ಭರವಸೆ ಇದೆ. ನೀವಿಬ್ಬರು ಮತ್ತೆ ರೀಕನ್ಸಲೇಷನ್ ಆಗ್ಬೋದು, ರೀಯೂನಿಯನ್ ಆಗಬಹುದು ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ಟಾರ್ ಅಂತ ಅಂದರೆ ದೇ ಆರ್ ಡ್ರೀಮಿಂಗ್ ಅಬೌಟ್ ಯು. ಡ್ರೀಮಿಂಗ್ ಅಂತ ಅಂದರೆ ನೀವು ಮತ್ತೆ ಒಂದಾಗೋ ಥರನೋ ಅಥವಾ ನೀವು ಮತ್ತೆ ಎಲ್ಲಾದರೂ ಹೊರಗಡೆ ಹೋಗೋ ಥರ, ಮೀಟ್ ಮಾಡೋ ಥರ, ಮತ್ತು ನಿಮ್ಮಿಬ್ಬರ ರಿಲೇಷನ್ಶಿಪ್ ಸರಿ ಹೋಗೋ ಥರ ಈ ಪರ್ಸನ್ ಡ್ರೀಮ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂದು ಈ ಒಂದು ವರ್ಕೌಟ್ ಆಗದೆ ಇರುವಂಥ ರಿಲೇಷನ್ಶಿಪ್ ಇದ್ರೂ ಇದನ್ನು ಒಂದು ಪಾಸಿಟಿವ್ ಹೋಪಲ್ಲಿದ್ದಾರೆ, ವರ್ಕ್ ಆಗಬಹುದು. ಈ ಪರ್ಸನ್ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಟಾರ್ ಅಂತ ಅಂದರೆ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಒಂಥರ ಅನ್ಕಂಡೀಷನಲ್ ಫೀಲಿಂಗ್ಸ್ ಅನ್ನೋವಂಥದ್ದಿದೆ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ದಿಸ್ ಪರ್ಸನ್ ನಿಮ್ಮನ್ನ ಒಂಥರ ಸ್ಟಾರ್ ಥರ ನೋಡ್ತಾ ಇದ್ದಾರೆ. ಒಂಥರ ನೀವು ಎಲ್ಲೇ ಇದ್ರೂ ನಿಮ್ಮ ಲೈಫಲ್ಲಿ ಖುಷಿನೇ ಇರಬೇಕು, ಸಂತೋಷನೇ ಇರಬೇಕು, ನೀವು ನೆಮ್ಮದಿಯಾಗೇ ಇರಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಪರ್ಸನ್ ಆ ಥರ ಡ್ರೀಮ್ ಮಾಡ್ತಾ ಇದ್ದಾರೆ. ನೀವೆಲ್ಲೇ ಇರಿ, ಇವರಿಂದ ದೂರನೇ ಇರಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಲಿ, ನೋ ಕಾಂಟ್ಯಾಕ್ಟ್ ಇರಲಿ, ನೀವು ಖುಷಿಯಾಗಿರಬೇಕು, ನೀವು ನೆಮ್ಮದಿಯಾಗಿರಬೇಕು, ನಿಮ್ಮ ಲೈಫಲ್ಲಿ ಸದಾಕಾಲ ಖುಷಿ ಅನ್ನೋದೇ ಇರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ 3 ಆಫ್ ಸ್ವಾರ್ಡ್ ಅಂತ ಬರ್ತಿದೆ ಅಂದರೆ ಈ ಪರ್ಸನ್ ರಿಲೇಷನ್ಶಿಪ್ಪಿಂದ ತುಂಬಾ ಬೇಜಾರಾಗಿದ್ದಾರೆ, ಡಿಸಪಾಯಿಂಟ್ಮೆಂಟ್ ಇದೆ, ದುಃಖ ಇದೆ. ಯಾವಾಗಲೂ ಅವರು ಏನೋ ಕಳ್ಕೊಂಡಂಗೆ ಫೀಲ್ ಮಾಡ್ತಿದ್ದಾರೆ, ಏನೋ ಹರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ 3 ಆಫ್ ಸ್ವಾರ್ಡ್ ಕೆಲವೊಂದು ಸರಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಆಗಿರಬಹುದು. ಯಾಕೆಂದರೆ 3 ಆಫ್ ಸ್ವಾರ್ಡ್ ಆದಮೇಲೆ ದ ಚಾರಿಯೇಟ್ ಇದೆ. ಸೊ ಇದೆರಡು ನೋಡಿ, ಇಬ್ಬರ ವ್ಯಕ್ತಿ ಅಥವಾ ಇಬ್ಬರು ಪರ್ಸನ್ಸ್, ಎರಡು ಕಡೆ ಫೀಲಿಂಗ್ಸ್ ಈ ಥರ. ಸೊ 3 ಆಫ್ ಸ್ವಾರ್ಡ್ ಅಂತ ಅಂದರೆ ಅವ್ರಿಗೆ ಆಲ್ರೆಡಿ ಒಂದು ರಿಲೇಷನ್ಶಿಪ್ ಇರ್ಬೋದು ಅಥವಾ ಅವರು ಆಲ್ರೆಡಿ ಒಂದು ವ್ಯಕ್ತಿನ ಇಷ್ಟಪಡ್ತಿರ್ಬೋದು. ಬಟ್ ನಿಮ್ಮಿಂದ ಆ ಪರ್ಸನ್ ದೂರ ಆಗಿರುವಂತಹ ಚಾನ್ಸಸ್ ಇದೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್. ಆ್ಯಂಡ್ ಆಲ್ಸೋ ದ ಚಾರಿಯೇಟ್ ಅಂತ ಅಂದರೆ ಎರಡು ವ್ಯಕ್ತಿನ ಅವರು ಕಂಟ್ರೋಲ್ ಮಾಡೋದಕ್ಕೆ ಹೋಗಿದ್ದಾರೆ, ಎರಡು ಮನಸ್ಥಿತಿನ ಕಂಟ್ರೋಲ್ ಮಾಡೋದಕ್ಕೆ ಹೋಗಿದ್ದಾರೆ, ಎರಡು ಭಾವನೆನ ಕಂಟ್ರೋಲ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇತ್ತು. ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಂಡಿರೋವಂತಹ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಆ ಪರ್ಸನ್ಗೋಸ್ಕರ ನೀವು ಈ ವ್ಯಕ್ತಿನ ಬಿಟ್ಕೊಡೋವಂಥ ಪರಿಸ್ಥಿತಿ ಬಂದಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರು ಕೂಡ ಅಷ್ಟೇ ಈ ರಿಲೇಷನ್ಶಿಪ್ನ ತುಂಬ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಾಗಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದಾರೆ. ಇವೆಂದು ಅವರು ಥರ್ಡ್ ಪಾರ್ಟಿ ಜೊತೆ ಹೋಗಿದ್ರು ಕೂಡ, ಥರ್ಡ್ ಪಾರ್ಟಿ ಅವ್ರ ಲೈಫಲ್ಲಿ ಇದ್ದರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋವಂಥದ್ದಿದೆ. ಯಾವಾಗಲೂ ಒಂದು ದಿನ ನೀವು ಸಿಗ್ತೀರಾ, ನಿಮ್ಮ ಹತ್ರ ಮಾತಾಡ್ಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ. ಏಸ್ ಆಫ್ ಕಪ್ಸ್, ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ನೀವಿಬ್ಬರು ಮತ್ತೆ ಒಂದಾಗೋ ಅಂಥ ಕಾರ್ಡ್ ಇದು. ಅವ್ರಿಗಿನ್ನ ನಿಮ್ಮ ಮೇಲೆ ಎಮೋಷನ್ಸ್ ಇದೆ, ಕೇರ್ ಇದೆ, ಕನ್ಸರ್ನ್ ಇದೆ, ಸೆನ್ಸಿಟಿವ್ ಆಗಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಒಂದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮಗೋಸ್ಕರ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೋ ವ್ಯಕ್ತಿಯಿಂದ ಅವರು ನಿಮ್ಮ ಲೈಫಲ್ಲಿ ದೂರ ಹೋಗಿದ್ರು ಕೂಡ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಕುಂಭ ರಾಶಿ, ಮಿಥುನ ರಾಶಿ ಮತ್ತು ತುಲಾ ರಾಶಿ ಆಗಿರುತ್ತೆ. ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ, ಈ ಒಂದು ರಾಶಿಯಲ್ಲಿ ಈ ಪರ್ಸನ್ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ತುಂಬಾ ರಿಲೇಷನ್ಶಿಪ್ನ
ಒಂದು ಮಾಡಬೇಕು ಅಥವಾ ಒಂದು ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಮಿಸ್ಟೇಕ್ ಮಾಡಿ ಅವ್ರು ನಿಮ್ಮಿಂದ ದೂರ ಆಗಿದ್ರು ಅವ್ರಿಗೊಂದು ಸೆಕೆಂಡ್ ಚಾನ್ಸ್ ಅನ್ನೋವಂಥದ್ದು ಬೇಕಾಗಿದೆ. ಅವ್ರು ನಿಮ್ಮ ಹತ್ರ ಒಂದು ಸಾರಿ ಅಂತ ಕೇಳಬೇಕಾಗಿದೆ, ಅಥವಾ ಪ್ಲೀಸ್ ಫರ್ಗಿವ್ ಮೀ ಅಂತ ಅಂದ್ಬಿಟ್ಟು ಅವ್ರು ನಿಮ್ಮ ಹತ್ರ ಕೇಳ್ಕೊಂಡು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ರಾಶಿ ಪ್ರಕಾರ ಮಕರ ರಾಶಿ ಮತ್ತು ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ ಆಗಿರೋಂಥ ಚಾನ್ಸಸ್ ಇರುತ್ತೆ. ಅವ್ರು ನಿಮ್ಮನ್ನು ತುಂಬಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಸಾರಿ ಕೇಳಬೇಕಂತ ಅಂದ್ಕೊಳ್ತಿದ್ದಾರೆ, ಪ್ಲೀಸ್ ಫರ್ಗಿವ್ ಮಾಡು ಅಂತ ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವ್ರಿಗೆ ಮತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕಮ್ ಬ್ಯಾಕ್ ಮಾಡಬೇಕು, ರೀಕನ್ಸಲೇಷನ್ ಆಗಬೇಕು, ಒಂದು ಸೆಕೆಂಡ್ ಚಾನ್ಸ್ ತೊಗೋಬೇಕು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಬಂದು 2/20/11/29 ಆಗಿರುತ್ತೆ. ಆ್ಯಂಡ್ ಆಲ್ಸೋ 9/18/27 ಆಗಿರುತ್ತೆ. 1/10/1928 ಆಗಿರುತ್ತೆ. ಸೊ ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಣ ಅವರ ಫೀಲಿಂಗ್ಸ್ ಏನಾಗಿದೆ, ಅವರ ಇನ್ ಹಾರ್ಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಾಗಿದೆ, ಅವ್ರು ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಪಾಲಜಿ ಜಸ್ಟ್ ನಾವು ನಾನು ಹೇಳಿದೆ ಜಡ್ಜ್ಮೆಂಟ್ ಕಾರ್ಡಲ್ಲಿ ಅವ್ರು ನಿಮಗೆ ಅಪಾಲಜಿ ಅಂದರೆ ಸಾರಿ ಕೇಳಬೇಕು, ಫರ್ಗಿವ್ ಮೀ ಅಂತ ಅನ್ಬೇಕು, ಒಂದು ಲಾಸ್ಟ್ ಚಾನ್ಸ್ ಕೊಡು ರಿಲೇಷನ್ಶಿಪ್ಪಲ್ಲಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಾನು ಎಲ್ಲನೂ ಸರಿ ಮಾಡ್ತೀನಿ, ನಾನು ಈ ರಿಲೇಷನ್ಶಿಪ್ನ ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಹತ್ರ ಒಂದೇ ಒಂದು ಸರಿ ಅವ್ರು ಮಾಡಿರೋ ತಪ್ಪಿಗೆ ಅಥವಾ ಅವರು ಥರ್ಡ್ ಪಾರ್ಟಿ ಹಿಂದೆ ಹೋಗಿ ನಿಮ್ಮನ್ನು ಮೋಸ ಮಾಡಿದ್ದಕ್ಕಾಗಿ ಅವರು ನಿಮ್ಮನ್ನು ಸಾರಿ ಕೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಿಶ್. ಸೊ ಮೈ ಡೇ ಸ್ಟಾರ್ಟ್ಸ್ ವಿತ್ ಯುವರ್ ಸ್ಮೈಲ್, ಬಿ ಮೈನ್ ಓನ್ಲಿ ಅಂತ ಬರ್ತಾ ಇದೆ. ಅಂದರೆ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ, ನನ್ನ ದಿನ ನಿನ್ನಿಂದ ಸ್ಟಾರ್ಟ್ ಆಗಬೇಕು, ನನ್ನ ದಿನ ನಿನ್ನಿಂದ ಎಂಡ್ ಆಗಬೇಕು, ನೀನು ನನ್ನವರಾಗಿರಬೇಕು, ನೀನು ನನ್ನವಳಾಗಿರ್ಬೇಕು, ನೀನು ನನ್ನವನು ಆಗಿರಬೇಕು ಅನ್ನೋ ಒಂದು ಆತುರ ಇದೆ, ಒಂದು ಫೀಲ್ ಇದೆ. ಒಂದು ದಿನಾನ ನಿಮ್ಮಿಂದ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಗುಡ್ ಮಾರ್ನಿಂಗ್, ನಿಮ್ಮ ಗುಡ್ ನೈಟ್ಸ್ ಅಥವಾ ನಿಮ್ಮ ಒಂದು ವಿಶಸ್ಸಿಂದ ಅವರ ಡೇ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ತಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಆ ವ್ಯಕ್ತಿಗಾಗಿ ಹುಟ್ಟಿದ್ದೀರಾ, ನೀವು ಆ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹುಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಹಾರ್ಟ್ ಬೀಟ್. ಓಕೆ, ನೀನು ನನ್ನ ಉಸಿರು, ನೀನು ನನ್ನೋಳು ಅಥವಾ ನೀನು ನನ್ನವನು, ನೀನು ಇಲ್ಲದೆ ನಾನು ಬದುಕೋದಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಹೇಗೆ ಒಂದು ಉಸಿರು ಅನ್ನುವಂಥದ್ದು ಇಂಪಾರ್ಟೆಂಟು, ಹಾಗೆ ನೀನು ನನ್ನ ಲೈಫಲ್ಲಿ ಉಸಿರಾಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಯು ಆರ್ ದೇರ್ ಹಾರ್ಟ್ ಬೀಟ್ ಅಂತ ಅಂದ್ಬಿಟ್ಟು. ಆ ಒಂದು ಪ್ರೀತಿ ಅಥವಾ ಆ ಒಂದು ಪ್ರಾಬ್ಲಮ್ ಏನೇ ಇದ್ರೂ ಆ ಪರ್ಸನ್ ಸ್ಟಿಲ್ ದೇ ಆರ್ ಫೀಲಿಂಗ್ ಲೈಕ್ ಯು ಆರ್ ದ ರೈಟ್ ಚಾಯ್ಸ್, ಯು ಆರ್ ದ ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಅನ್ನಿಸ್ತಾ ಇದೆ ಕ್ಲಾರಿಟಿ ಕೊಡು, ನೀನು ಯಾಕೆ ನನ್ನಿಂದ ದೂರ ಹೋದೆ, ಎಷ್ಟೊಂದು ವಿಚಾರನ ನೀನು ನನ್ನಿಂದ ಮುಚ್ಚಿಟ್ಟಿದೆಯಾ, ಸೊ ಅದು ಮುಚ್ಚಿ ಇಡೋ ಬದಲಾಗಿ ನೀನು ನನ್ನ ಹತ್ರ ಮಾತಾಡ್ಬೋದಿತ್ತು, ನೀನು ನನ್ನ ಹತ್ರ ಬರ್ಬೋದಿತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ಒಂದು ಲಾಸ್ಟ್ ಕಾರ್ಡ್ ಇಸ್ ಸೀಕ್ರೆಟ್ ಲವ್. ಆ ಪರ್ಸನ್ ಇನ್ನೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರು ಇನ್ನೂ ಕನ್ಸು ಕಾಣ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ ಪರ್ಸನ್ ಇನ್ನೂ ನೀವು ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಅವರಿಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಆದರೆ ಆ ಪರ್ಸನ್ ನಿಮ್ಗೆ ಇನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇಲ್ಲ. ನೀವಿಬ್ಬರು ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೂ ಈ ಪರ್ಸನ್ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಇನ್ನೂ ಇಷ್ಟಪಡ್ತಿದ್ದಾರೆ, ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಸೀಕ್ರೆಟ್ ಆಗಿ ಫೀಲಿಂಗ್ಸ್ ಇದೆ, ಸೀಕ್ರೆಟ್ ಆಗಿ ಅವರು ನಿಮ್ಮನ್ನು ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈವೆನ್ ದೋ ದೇರ್ ಇಸ್ ಅ ಥರ್ಡ್ ಪಾರ್ಟಿ ಅವ್ರು ಇನ್ನೇನೋ ಆಗಿದ್ರು ಕೂಡ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಒಂದು ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು ಅಥವಾ ಫಸ್ಟ್ ನೇಮ್ ಬಂದು BVUWPTHKCRSGT ಆಗಿರೋ ಅಂಥ ಚಾನ್ಸಸ್ ಇರುತ್ತೆ. ನಿಮಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.